ಹುಬ್ಬಳ್ಳಿಯಲ್ಲಿ ಬಿಜೆಪಿ ಮಹಿಳೆಯ ವಿವಸ್ತ್ರ ವಿವಾದ ಘಟನೆಯ ವರದಿಯನ್ನ ಕೇಳಲಾಗಿದೆ. ರಾಜ್ಯ ಮಹಿಳಾ ಆಯೋಗ ಹುಬ್ಬಳ್ಳಿ ಪೊಲೀಸ್ ಆಯುಕ್ತರಿಗೆ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರ ಬರೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಬಿಜೆಪಿ ಮಹಿಳೆಯ ವಿವಸ್ತ್ರ ವಿವಾದಕ್ಕೆ ಸಂಬಂಧಪಟ್ಟಂತೆ ಘಟನೆಯ ವರದಿಯನ್ನ ರಾಜ್ಯ ಮಹಿಳಾ ಆಯೋಗ ಕೇಳಿದೆ. ಹುಬ್ಬಳ್ಳಿಯ ಪೊಲೀಸ್ ಆಯುಕ್ತರಿಗೆ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರ ಬರೆದಿದ್ದಾರೆ. ಘಟನೆಯ ವರದಿಯನ್ನ ಕೇಳಿದ್ದಾರೆ. ಬಿಜೆಪಿ ಕಾರ್ಯಕರ್ತೆಗೆ ಪೊಲೀಸರು ವಿವಸ್ತ್ರಗೊಳಿಸಿದ್ದಾರೆ ಅಂತ ಬಿಂಬಿತ ಆಗ್ತಾ ಇದೆ. ಮಾಧ್ಯಮಗಳಲ್ಲಿ ಈ ಕುರಿತ ವರದಿಗಳು ಕೂಡ ಪ್ರಸಾರ ಆಗ್ತಾ ಇದೆ. ಕೂಡಲೇ ವರದಿ ಕೊಡಿ ಅಂತ, ಅದರ ಜೊತೆಗೆ ತನಿಖೆ ನಡೆಸುವಂತೆ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಅವರು ಬರೆದಿರುವಂತ ಪತ್ರ ಗಮನಿಸ್ತಾ ಇದ್ದೀವಿ. ಪೊಲೀಸ್ ಆಯುಕ್ತರಿಗೆ ವರದಿಯನ್ನ ಕೇಳಿದೆ ಮಹಿಳಾ ಆಯೋಗ. ನಾಗಲಕ್ಷ್ಮಿ ಚೌಧರಿ ಅವರು ಪತ್ರ ಬರೆದಿದ್ದಾರೆ. ಯಾಕಂದ್ರೆ ಪೊಲೀಸರೇ ಈ ಕೃತ್ಯ ನಡೆಸಿದ್ದಾರೆ, ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಹಾಗಾಗಿ ಕೂಡಲೇ ವರದಿಯನ್ನ ಕೊಡಿ, ಅದರ ಜೊತೆಗೆ ತನಿಖೆ ನಡೆಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಆಮೇಲೆ ಅದರಲ್ಲಿ ಈಗ ಹುಬ್ಬಳ್ಳಿಯಲ್ಲಿ ಏನು ಘಟನೆ ನಡೆದಿದೆ, ಅದು ಒಂದು ಕಡೆ ಆಕೆಯ ಹಿನ್ನೆಲೆ, ಆಕೆ ಮೇಲಿರುವಂಥ ಕೇಸ್ಗಳು, ಅದರ ಜೊತೆಗೆ ಮೊದಲನೇ ಬಾರಿಗೆ ಅರೆಸ್ಟ್ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ಮೊಬೈಲ್ ಕಿತ್ಕೊಂಡಿದ್ದು, ಅದಾದ್ಮೇಲೆ ಮತ್ತೆ ಪುನಃ ಇನ್ನೊಂದ್ಸಲ ಅರೆಸ್ಟ್ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ಬೇಕು ಅಂತಲೇ ಈ ಥರ ಬಟ್ಟೆ ಬಿಚ್ಚಿ ಒಂದು ಸೀನ್ ಕ್ರಿಯೇಟ್ ಮಾಡಿರೋದು, ರಾದ್ದಾಂತ ಮಾಡಿರೋದು, ರಂಪಾಟ ಮಾಡಿರೋದು ಅಂತ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈಗ ಏನು ನಡೆದಿದೆ ಎಕ್ಸಾಕ್ಟ್ ಆಗಿ ಅಲ್ಲಿ ಅನ್ನುವಂಥ ವಿಚಾರವಾಗಿ ವರದಿಯನ್ನು ಕೇಳುವಂಥ ಕೆಲಸ ಮಹಿಳಾ ಆಯೋಗ ಮಾಡಿದೆ. ಪೊಲೀಸ್ ಆಯುಕ್ತರಿಗೆ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರ ಬರೆದಿದ್ದಾರೆ. ಆ ಪತ್ರ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆ ಪತ್ರದಲ್ಲಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿ ಇಮಿಡಿಯೇಟ್ ಆಗಿ ವರದಿ ಕೊಡಬೇಕು, ಅದರ ಜೊತೆಗೆ ತನಿಖೆ ಕೂಡ ನಡೆಸಬೇಕು, ತನಿಖೆ ಆಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ.